ಅವಿಭಕ್ತ ಕುಟುಂಬಗಳು ನಶಿಸಿ ಹೋಗುತ್ತಿವೆ. ಅವಿಭಕ್ತ ಕುಟುಂಬಗಳ ಪದ್ಧತಿಯಲ್ಲಿ ವಯೋವೃದ್ಧ ತಂದೆ ತಾಯಿಗಳ ಜವಾಬ್ದಾರಿ ಮಕ್ಕಳಿಗೆ ಹೊಣೆಯಾಗಿ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದು ಸರ್ವೇ ಸಾಮಾನ್ಯವಾಗಿದೆ. ಹೀಗೆ ಮುಂದುವರೆದರೆ ಮುಂದಿನ ಪೀಳಿಗೆಯು ಇದನ್ನೇ ನಮ್ಮ ಜೀವನ ಶೈಲಿಯಾಗಿ ಅನುಸರಿಸುತ್ತಾರೆ. ಆದರೆ ತಂದೆ ತಾಯಿಯನ್ನು ಗೌರವಿಸುವುದು, ಸಂತೋಷಪಡಿಸುವುದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ದಯವಿಟ್ಟು ಮಕ್ಕಳು ಶಾಂತವಾಗಿರ್ಬೇಕು. ಈಗ ಆಮೇಲೆ ಪಾಕೆಟಿನ ಹಣ ಅಲ್ಲದೆ ಪೇಪರ್ ಓದ್ತಾ ಇದ್ದೀರಾ ಅಂದೆ. ಮೆಲ್ಲಗೆ ಮೆಲ್ಲಗೆ, ನನಗೆ ಕಿವಿ ಕೇಳತ್ತೆ. ಬೆಳಗ್ಗೆ ಬೆಳಗ್ಗೆ ಮೊಬೈಲ್ಗೆ ಜಗಳ ಆಡ್ತಾ ಇದ್ದೀರಾ. ಬನ್ನಿ ಸ್ಕೂಲ್ ರೆಡಿ ಆಗ್ಬೇಕು, ತಿಂಡಿ ತಿನ್ನೋಣ. ನೀವು ಬನ್ನಿ, ಜೊತೆಗೆ ತಿಂಡಿ ತಿನ್ನೋಣ. ಬನ್ನಿ. ಅಮ್ಮ ಶಾರದಾ, ಓ ಶಾರದಾ, ನನ್ನ ಆಫೀಸಿಗೆ ಟೈಮ್ ಆಯ್ತು, ನಾನು ಹೋಗಿ ಬರ್ತೇನೆ. ರೀ, ಹೇಳು. ನಿಮಗೆ ಒಂದು ವಿಷಯ ಹೇಳ್ಬೇಕ್ರಿ. ಹೇಳು. ನಾನು ಮೊನ್ನೆ ಒಂದು ಜಾಬ್ ಇಂಟರ್ವ್ಯೂ ಕೊಡಕ್ ಹೋಗಿದ್ದಲ್ಲ, ಸೆಲೆಕ್ಟ್ ಆದೇನಿ. ನಾಳೆ ಅಂತಾನೆ ಕೆಲಸ ಅಂತೆ. ಹೌದಾ? ಇದು ತುಂಬ ಖುಷಿ ವಿಚಾರ ಅಲ್ವಾ? ಹೋಗ. ನಾನೇನು ಇಷ್ಟೊಂದು ದಿವಸ ಅತ್ತೆ ಮಾವನಿಗೆ ಸೇವೆ ಮಾಡ್ತಾ ಇದ್ದೇನೆ. ಊಟ ಮತ್ತು ಮಾತ್ರೆಗಳು ಸಮಯಕ್ಕೆ ಸರಿಯಾಗಿ ಕೊಡ್ತಾ ಇದ್ದೆ. ಹೌದು, ಯಾರಿಲ್ಲ ಅಂದ್ರು. ಆದ್ರೆ ಆದ್ರೆ ನಾನೇನು ಈಗ ಕೆಲ್ಸಕ್ಕೆ ಹೋಗ್ತಿದ್ವಿ. ಆದ್ರೆ ಮನೆಯಲ್ಲಿ ಅತ್ತೆ ಮಾವ ಒಬ್ಬರೇ ಆಗ್ತಾರೆ. ಮಾವನಿಗೂ ಆರೋಗ್ಯ ಸರಿ ಇಲ್ಲ, ಅತ್ತೆಗೂ ಮಾತ್ರೆಗಳು ಕೊಡೋದು ಮರ್ತೋಗ್ತಾರೆ. ಅದಕ್ಕೇನು? ಅದಕ್ಕೆ ನನ್ನ ಗೆಳತಿ ಹೇಳ್ತಾ ಇದ್ರಲ್ಲಿ ವೃದ್ಧಾಶ್ರಮದಲ್ಲಿ ವಯಸ್ಸಾದವರನ್ನ ಚೆನ್ನಾಗಿ ನೋಡ್ಕೊತಾರಂತೆ. ನಾವು ಒಂದು ಚೆನ್ನಾಗಿರೋ ವೃದ್ಧಾಶ್ರಮದಲ್ಲಿ ಅತ್ತೆ ಮಾವನ ಬಿಟ್ಕೊರೋಣಲ್ಲ ರೀ. ಇದೇನ್ ಮಾತಾಡ್ತಾ ಇದೆಯಾ ಶಾರದಾ? ಇದು ಸಾಧ್ಯವಿಲ್ಲ. ಅಪ್ಪ ಅಮ್ಮವರನ್ನು ಈ ವಯಸ್ಸಿನಲ್ಲಿ ಹೊರಗಡೆ ಕಳಿಸುವುದು ಬೇಡ ಶಾರದಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಒಬ್ಬರ ಸಂಪಾದನೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸರಿಯಾಗಿ ಬರೋದಿಲ್ಲ ರೀ. ಅದಕ್ಕೆ ನಾನು ಕೆಲಸಕ್ಕೆ ಹೋಗಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಬೇಡ ಶಾರದಾ, ನಾವು ಬೇರೆ ಬೇರೆ ವ್ಯವಸ್ಥೆ ಮಾಡೋಣ. ಅಪ್ಪ ಅವರನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಶಾರದಾ. ಜವಾಬ್ದಾರಿ ಜವಾಬ್ದಾರಿ ಜವಾಬ್ದಾರಿ. ಇಷ್ಟೊಂದು ದಿನ ನನ್ನ ಆಸೆಗಳು, ನನ್ನ ಕನಸುಗಳು ಮರೆತು ಅವರ ಸೇವೆ ಮಾಡ್ತಾ ಇದ್ವಲ್ಲ. ನನಗೂ ಈಗ ಕೆಲ್ಸಕ್ಕೆ ಹೋಗಕ್ಕೆ ಅನ್ಸುತ್ತೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಸಕ್ಕೆ ಅನ್ಸುತ್ತೆ. ನನ್ನ ನಿರ್ಧಾರ ಅದು ಇದೆ. ನೀವೇನ್ ಮಾಡ್ತೀರಾ ಮಾಡಿ. ಎಂಥ ಚಿಕ್ಕಪ್ಪ ದೇವರೇ. ಚಿಕ್ಕವರಿರುವಾಗ ಯಾವುದೇ ಕಷ್ಟ, ನೋವು, ಸಂಕಟವನ್ನು ಸಹಿಸಿಕೊಂಡು ಒಬ್ಬೊಬ್ಬರ ಜೊತೆ ಚೆನ್ನಾಗಿ ಕಾಣೋ ಕನಸುಗಳನ್ನೆಲ್ಲ ಕಂಡ್ಬಿಟ್ಟೆ. ಆದ್ರೆ ಇವಾಗ ನೋಡಿದ್ರೆ ಮಕ್ಕಳ ಜವಾಬ್ದಾರಿ, ಕರ್ತವ್ಯಗಳ ಬಗ್ಗೆ ನಾವೇ ಅವರ ಭಾರ ಬಿಡೋ
ನಿಮ್ಮನ್ನ ತೀರ್ಕೊಂಡ್ರ ಇವರಿಗೆ ಕಿವಿ ಕೇಳಿಸ್ತೇನೋಗೆ ಒಳ್ಳೇದಾಯ್ತು. ಸೊಸೆ ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ತುಂಬಾ ಕಾಪಾಡ್ತಿದ್ರು. ಮಕ್ಕಳು ಮೊಮ್ಮಕ್ಕಳು ಬರೋಕ್ಕಿಂತ ಮುಂಚೆ ಯಾವುದೋ ದೇವಸ್ಥಾನ ಅಥವಾ ಆಶ್ರಮ ಅಂತ ಸೇರ್ಕೊಳ್ಳೋದು. ಅಜ್ಜಿ
ಅಜ್ಜಿ ತಾತಗೆ ವಯಸ್ಸಾಗಿದೆ. ಅವರಿಬ್ಬರೇ ಮನೆಯಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಅವರನ್ನು ಒಂದು ಚೆನ್ನಾಗಿರೋ ವೃದ್ಧಾಶ್ರಮದಲ್ಲಿ ಸೇರಿಸಿ ಬಂದಿದ್ದೀನಿ. ಅವಾಗ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ, ಆಯ್ತಾ? ನಾವು ಚೆನ್ನಾಗಿ ಓದಿ ದೊಡ್ಡವರಾಗಿ ಒಳ್ಳೆ ನೌಕರಿ ಮಾಡಿ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತೇವೆ ಅಮ್ಮ. ಹೋಗಿ ಆಟಾಡ್ಕೊಂಡು ಹೇಳು. ನಾವು ಅತ್ತೆ ಮಾವನ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದು ತಪ್ಪು ನಿರ್ಧಾರ ತಗೊಂಡಿದ್ದೀವಿ. ಈಗ ತಕ್ಷಣ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ವಾಪಸ್ ಕರ್ಕೊಂಡ್ಬರೋಣ. ಹಾಗೆ ಮಾಡೋಣ ಶಾರದಾ, ಬಾ. ನಮಸ್ಕಾರ ಸ್ವಾಮಿ. ಬನ್ನಿ ಬನ್ನಿ, ಯಾರು ಬೇಕಾಗಿತ್ತು? ನಾವು ರಾಯಪೇಟೆಯಿಂದ ಬಂದಿದ್ದೀವಿ. ನಮ್ಮ ತಂದೆ ತಾಯಿ ಇಲ್ಲಿಂದ ಎಂದು ತಿಳಿಯಿತು. ಅವರ ಜೊತೆ ಮಾತನಾಡಿ ಕರ್ಕೊಂಡು ಬರೋಣ ಎಂದು ಬಂದಿದ್ದೀವಿ. ಓ, ರಾಯಪೇಟೆ ಅವರ? ಹೌದು ಸ್ವಾಮಿ. ಕರೀತೀನಿ. ಸೀತಮ್ಮ ಅವರೇ, ಇಲ್ಲಿ ಯಾರಿದ್ದಾರೆ ನೋಡಿ. ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಗ, ನೀನು ಹೇಗಿದೆಯಾ? ಚೆನ್ನಾಗಿದ್ದೀಯಮ್ಮ. ಹೌದಾ? ಶಾರದಾ ಹೇಗಿದೆಯಮ್ಮ? ಚೆನ್ನಾಗಿದೆ ಅಂತ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ನಮ್ಮನ್ನು ಕ್ಷಮಿಸಿ ಅಪ್ಪ, ನಮ್ಮನ್ನು ಕ್ಷಮಿಸಿ ಅಮ್ಮ. ಕ್ಷಮಿಸಿ ಅತ್ತೆ, ಕ್ಷಮಿಸಿ. ಕೆಲಸದ ಒತ್ತಡ, ಜವಾಬ್ದಾರಿಗಳ ಮಧ್ಯೆ ನಿಮ್ಮನ್ನು ನೋಡಿಕೊಳ್ಳುವುದು ಕಷ್ಟ. ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ನೋಡು ಮಗ, ಹೇಳಿ ಸ್ವಾಮಿ.